100 ಕಾಲ ಚೆನ್ನಾಗಿ ಬಾಳಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಬೇಕಮ್ಮ. ನಮ್ಮ ಆಶೀರ್ವಾದ ಇದ್ದೇ ಇರುತ್ತಪ್ಪ. ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನಸ್ಸಿರೋ ನಿಮಗೆ ಆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ. ಹರೀಶ್, ನಮ್ಮ ಹರ್ಬಲ್ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ನೀನು ಕೊಟ್ಟ ಲೋಗೋ ನಮ್ಮ ಸಕ್ಸಸ್ಗೆ ಇನ್ನಷ್ಟನ್ನು ಕಾಂಟ್ರಿಬ್ಯೂಟ್ ಮಾಡಿದೆ. ಇದರಲ್ಲಿ ನೀನು ಒಬ್ಬ ಪಾಲುದಾರ. ಅದು ನಿಮ್ಮ ದೊಡ್ಡತನ ಅಮ್ಮ. ನಾನು ಈ ಪ್ರಾಜೆಕ್ಟಲ್ಲಿ ಮಾಡಿರೋದು ತುಂಬ ಚಿಕ್ಕ ಕೆಲಸ. ಆದಿತ್ಯ ಸರ್ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಿ ಅಷ್ಟೇ. ಹರೀಶ್, ಸೋತಾಗ ಸವಾಲು ಹಾಕೋರು 1000 ಜನ ಇರ್ತಾರೆ. ಅದೇ ಗೆದ್ದಾಗ ಬೆನ್ನು ತಟ್ಟಿ ಶಭಾಷ್ ಅನ್ನೋದು ಮುಖ್ಯ ಆಗುತ್ತೆ. ಉಡುಗೊರೆ ಚಿಕ್ಕದೋ ದೊಡ್ಡದೋ, ಆದರೆ ಗೆದ್ದಾಗ ಕೊಡೋ ಉಡುಗೊರೆ ಇದೆಯಲ್ಲ, ಅದು ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಅದು ನನ್ನ ನಂಬಿಕೆ. ಅದಕ್ಕೆ ಒಂದು ಕಾರನ್ನು ನಿನಗೆ ಪ್ರೆಸೆಂಟ್ ಆಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ಸ್ ಮಾ. ಇದುವರೆಗೂ ಒಂಟಿ ಹುಡುಗ, ಖರ್ಚು ಕಡಿಮೆ, ನೀನಾಯಿತು ನಿನ್ನ ಪಾಡಾಯಿತು ಅಂತ ಇರ್ತಾ ಇದ್ದೆ. ಈಗ ಸಂಸಾರ ಅನ್ನೋ ಮಹಾಸಾಗರಕ್ಕೆ ಧುಮುಕ್ತಾ ಇದೀಯ. ಮದುವೆಗೆ ಮುಂಚೆ ಅದೆಷ್ಟು ಸ್ವಾತಂತ್ರ್ಯ ಇತ್ತೋ ಅದಕ್ಕಿಂತ 4 ಪಟ್ಟು ಹೆಚ್ಚು ಜವಾಬ್ದಾರಿ ಮದುವೆ ಆದಮೇಲೆ ಇರುತ್ತೆ. ಹಾಗಾಗಿ ಹರೀಶ್, ನಿನ್ನ ಸಂಬಳನೂ ಹೆಚ್ಚು ಮಾಡಿದ್ದೀನಿ. ಇದೆಲ್ಲ ನನ್ನ ತಲೆಗೆ ಹೊಳೆದಿರಲಿಲ್ಲ ಅಮ್ಮ. ಒಬ್ಬ ಕೆಲಸದವನ್ನ ನಿಮ್ಮ ಮನೆ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀರಾ. ನನಗಿನ್ನೆಷ್ಟೇ ಜನ್ಮ ಇದ್ದರೂ ಅದನ್ನು ನಿಮ್ಮ ಸೇವೆಯಲ್ಲೇ ಕಳಿಬೇಕು ಅಂತ ಆಸೆ ನನಗೆ. ಹರೀಶ್, ಹಿರಿಯರಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಅಲ್ಲದೆ ನೀನು ಮನೆ ಮಗ ಅಂತ ನಾವು ಅವತ್ತೇ ಹೇಳಿದ್ದೀವಿ. ಪಾರ್ವತಿ, ದುಡಿಯೋದು ಗಂಡಸಾದ್ರೂ ದುಃಖ ಪಡೋದು ಹೆಂಗಸು ಅಂತಾರೆ. ಒಂದು ಮನೆಯನ್ನು ಕಟ್ಟೋದು ಬರೀ ಕಲ್ಲು ಮಣ್ಣುಗಳಿಂದ ಮಾತ್ರ ಅಲ್ಲ. ಒಂದು ಹೆಣ್ಣಿನ ಕನಸುಗಳಿಂದ, ಅವಳ ರೀತಿ ನೀತಿಗಳಿಂದ, ಧರ್ಮ ಕರ್ಮಗಳಿಂದ, ಅವಳ ಮನಸ್ಸಿನ ಮೂಲೆ ಮೂಲೆಯಲ್ಲಿ ಇರೋ ಆಸೆಯಿಂದ ಕಟ್ಟಿದಾಗ ಅದು ತುಂಬಿದ ಮನೆ ಆಗಿರುತ್ತೆ. ಒಂದು ಹೆಣ್ಣು ಮಗಳಾಗಿ, ಮಡದಿಯಾಗಿ, ತಾಯಿಯಾಗಿ ಮನೆ ಬೆಳಗೋ ದೇವತೆಯಾಗಿರ್ತಾಳೆ. ಆದರೆ ಆ ದೇವತೆಗೂ ಒಂದು ಮನೆ ಬೇಕಲ್ಲ. ಅದಕ್ಕೆ ನಿನ್ನ ಹೆಸರಿಗೆ ಒಂದು ಡಬಲ್ ಬೆಡ್ರೂಮ್ ಫ್ಲ್ಯಾಟ್. ಪಾರ್ವತಿ, ತಗೋ ಪಾರ್ವತಿ. ಅಮ್ಮ, ಈ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪಾರ್ವತಿ, ನೀನು ನಮ್ಮ ಮನೆ ಮೇಲಿಟ್ಟಿರೋ ಭಕ್ತಿ, ಪ್ರೀತಿ, ನಿನ್ನ ತಂದೆ ನಮ್ಮ ಮನೆಯ ಸೇವೆ ಮಾಡೋದರಲ್ಲಿ ಕಂಡುಕೊಂಡ ನೆಮ್ಮದಿ, ತೃಪ್ತಿ, ಅವನ ನೀಯತ್ತು, ಇವೆಲ್ಲ ಎಲ್ಲ ಋಣಗಳಿಗೂ ಮೀರಿದ್ದು. ನಾವಿದನ್ನು ನಿಮಗೆ ಅಂತ ಕೊಡ್ತಾ ಇರೋದಕ್ಕಿಂತ ನೀವು ಸಲ್ಲಿಸಿರುವಂಥ ಅದಮ್ಯವಾದ ಸೇವೆಗೆ ನಮ್ಮ ಕಾಣಿಕೆ. ಗುಡಿಸ್ಲಲ್ಲಿದ್ದು ನನಗೆ ಗೂಡು ಕೊಟ್ಟು, ಕಟ್ಟಾಕಿದ ರೆಕ್ಕೆಗಳನ್ನ ಬಿಚ್ಚಿ ಹಾರೋ ಕನಸು ಕೊಟ್ಟು, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ತಿದ್ದಿ ತೀಡಿ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ನೀವೇ ಅಮ್ಮ ಕಾರಣ. ನನ್ನನ್ನು ನನ್ನ ತಂದೆ ತಾಯಿ ನಿಮ್ಮ ಸೇವೆಗೆ ಅಂತಲೇ ಅರ್ಪಿಸಿರೋ ಕಾಣಿಕೆ. ಕಷ್ಟ ಎಲ್ರಿಗೂ ಬರುತ್ತೆ ಪಾರ್ವತಿ. ಗುಡಿಸ್ಲಲ್ಲಿ ಹುಟ್ಟಿದವನಿಗೆ ಒಂಥರ ಕಷ್ಟ ಆದರೆ ಬಂಗ್ಲೆಯಲ್ಲಿ ಬದುಕೋನಿಗೆ ಇನ್ನೊಂದು ಥರ ಕಷ್ಟ ಇರುತ್ತೆ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಸುಖವಾಗಿ ನೆಮ್ಮದಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಈ ನೀನು ಒಳ್ಳೆತನನೇ ನೀನು ಯಶಸ್ಸು ಕಾರಣ ಹಾಕಿಲ್ಲ. ಕೊಡೋ ಕೈ ದೊಡ್ಡದಿದ್ರೆ ಬರೋದು ಹೇಗೋ ಬರುತ್ತೆ. ಹರೀಶ್, ಪಾರ್ವತಿ, ಇವತ್ತು ನಿಮ್ಮ ನಿಶ್ಚಿತಾರ್ಥ. ಅಂದರೆ ಆ ಭಗವಂತನ ದೃಷ್ಟಿಲಿ ನೀವಿಬ್ಬರು ಒಂದೇ ದಿಕ್ಕಿನಲ್ಲಿ ಹಾರೋ ಜೋಡಿ ಹಕ್ಕಿಗಳಿದ್ದ ಹಾಗೆ.
ಪಾರ್ವತಿ, ಇನ್ನೊಂದು ವಿಚಾರ. ಹೇಳಿಮ್ಮ. ಇನ್ನು ಮುಂದೆ ನೀನು ನಮ್ಮನೇಲಿ ಕೆಲಸ ಮಾಡೋದು ಬೇಡ. ಅಮ್ಮ, ನಾನು ಏನು ತಪ್ಪು ಮಾಡಿದೆ? ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ತಿದ್ಕೋತೀನಿ. ನಿಮ್ಮ ಮನೇಲಿ ಕೆಲಸ ಮಾಡೋದನ್ನು ತಪ್ಪಿಸಿ ನಿಮ್ಮ ಸೇವೆ ಮಾಡೋ ಅವಕಾಶನ ಕಿತ್ಕೋಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ನೋಡು, ನಾನು ನಿರ್ಧಾರ ತಗೊಂಡಾಗಿದೆ. ನನ್ನ ತೀರ್ಮಾನನ ಬದಲಾಯಿಸೋ ಪ್ರಶ್ನೆನೇ ಇಲ್ಲ. ಇನ್ನು ಮುಂದೆ ನೀನು ನಮ್ಮನೆ ಕೆಲಸಕ್ಕೆ ಬರೋದು ಬೇಡ. ಬೇಡ ಬೇಡ. ಅಮ್ಮ, ನಿಮ್ಮ ದಮ್ಮಯ್ಯ ಅಂತೀನಿ. ದಯವಿಟ್ಟು ಈ ರೀತಿಯೆಲ್ಲ ಹೇಳಬೇಡಿ. ಪಾರ್ವತಿ, ಇಷ್ಟಕ್ಕೆಲ್ಲ ಕಾಲಿಗೆ ಬೀಳ್ತಾರೇನಮ್ಮ? ಹೇಳು ಹೇಳು ಪಾರ್ವತಿ. ನಿನ್ನ ಮದುವೆ ಆಗೋ ಹರೀಶ್ಗೆ ಅವನದ್ದೇ ಆದ ಘನತೆ, ಗೌರವ ಇದೆ. ಅವನಿಗೆ ಒಳ್ಳೆ ಸ್ಥಾನನೂ ಸಿಕ್ಕಿದೆ. ಇನ್ನು ಮುಂದೆ ನೀನು ಅವನ ಮನೆಯ ನಂದಾದೀಪ ಆಗಿರಬೇಕೆ ಹೊರತು ನಮ್ಮನೇಲಿ ಒಲೆ ಹಚ್ಚಕ್ಕೆ ಬರಬಾರ್ದಮ್ಮ. ಅದಕ್ಕೋಸ್ಕರ ಹಾಗೆ ಹೇಳಿದೆ. ಅಮ್ಮ, ಅವ್ರ ಮನೆ ಗೌರವನೂ ಕಾಪಾಡ್ತೀನಿ, ಹಾಗೆ ಈ ದೇವಸ್ಥಾನದಲ್ಲಿ ಬಂದು ಕೆಲಸನೂ ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಮ್ಮ. ಅಮ್ಮ, ಪಾರ್ವತಿ ಮದುವೆ ಆದಮೇಲೂ ಇಲ್ಲಿಗೆ ಬಂದು ಕೆಲಸ ಮಾಡೋಕ್ಕೆ ನನಗೇನು ಅಭ್ಯಂತರ ಇಲ್ಲಮ್ಮ. ಪಾರ್ವತಿ, ಇನ್ನು ಮುಂದೆ ನೀನು ಲಕ್ಷ ಲಕ್ಷ ಸಂಪಾದನೆ ಮಾಡೋ ಹರೀಶನ ಮನೆ ಒಡತಿಯಾಗೋಳು. ನಿನ್ನ ಕನಸುಗಳು ದೊಡ್ಡದಾಗಿರಬೇಕು, ಆಸೆಗಳು ವಿಶಾಲವಾಗಿ ಬೆಳಿಬೇಕು. ಅದಕ್ಕೆ ಈಗ ನಾನು ಹೇಳಿದ ತೀರ್ಮಾನನೇ ಸರಿ. ಇನ್ನು ಬೇರೆ ಮಾತಾಡೋದು ಬೇಡ. ನೀನು ಹೋಗಿ ಎಂಗೇಜ್ಮೆಂಟಿಗೆ ರೆಡಿ ಆಗು. ಪಾರ್ವತಿ, ಅಖಿಲ, ನಿನ್ನ ನಿರ್ಧಾರಕ್ಕೆ ಸಮ್ಮತಿ ಬೇಕಾಗಿಲ್ಲ. ನೀನು ಸರಿಯಾದ ಹೆಜ್ಜೆನೇ ಇಟ್ಟಿದ್ಯಾ. ಏನೇ ಸ್ವೀಟ್ ತಿಂತ್ಯಾ? ಇಡೀ ಊರ್ಗೂರೇ ಸುಟ್ಟು ಹೋಗ್ತಾ ಇದ್ರು, ಕೋಳಿ ಮಾತ್ರ ತನ್ನ ಬುಡ ಕಾಯಿಸ್ಕೊಂಡು ಮೊಟ್ಟೆ ಇಡಕ್ ಜಾಗ ಹುಡುಕ್ತಿತ್ತಂತೆ. ಹಂಗಾಯ್ತು ನಿನ್ ಕಥೆ. ಕೋಳಿ ಮೊಟ್ಟೆ ಅದ್ ಏನ್ ಹೇಳ್ತೇವೆ ಸರಿಯಾಗಿ ಹೇಳತ್ತೆ.